ಕೆಲವರು ತುಂಬಾ ಬುದ್ಧಿವಂತರಾಗಿದ್ರು ಬಿಸ್ನೆಸ್ನಲ್ಲಿ ಸೋಲೋದು ಯಾಕೆ? ಮತ್ತೆ ಕೆಲವರು ತುಂಬಾ ಜ್ಞಾನ ಇಲ್ಲದೆ ಇದ್ರೂ ಬಿಸ್ನೆಸ್ನಲ್ಲಿ ಸಕ್ಸಸ್ ಆಗ್ತಾರೆ. ಕಾರಣ ಒಂದೇ, ಅವರು ತಮ್ಮ ಭಾವನೆಗಳನ್ನ ನಿಯಂತ್ರಣ ಮಾಡ್ತಾರೆ. ಆದ್ದರಿಂದ ಚಂದ್ರನನ್ನ ಕೇವಲ ಆಕಾಶದಲ್ಲಿ ಕಾಣುವ ಗ್ರಹವಾಗಿ ನೋಡಬೇಡಿ. ಅವರು ಶಾಂತತೆ, ಭಾವನಾತ್ಮಕ ಸಮತೋಲನ, ತಾಳ್ಮೆ, ಸ್ಪಷ್ಟ ಚಿಂತನೆ ಮತ್ತು ಮಾನಸಿಕ ಸ್ಥಿರತೆಯ ಪ್ರತೀಕ. ಇವತ್ತಿನ ಬಿಸ್ನೆಸ್ನಲ್ಲಿ ಹಣಕ್ಕಿಂತ ಶಾಂತವಾದ ಮನಸ್ಸು ಬೇಕು. ಅದೇ ಲಾರ್ಡ್ ಚಂದ್ರ ಮೈಂಡ್ ಸೆಟ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ಎಂ ದಂಡು. ಚಂದ್ರನಿಂದ ನಾವು ಕಲಿಯಬೇಕಾದ 5 ಅಂಶಗಳು. ಮೊದಲನೇದು, ಕಾಮ್ ಮೈಂಡ್ಸ್ ಮೇಕ್ ಗ್ರೇಟ್ ಡಿಸಿಷನ್ಸ್. ಚಂದ್ರ ನಮ್ಗೆ ಕಲಿಸಿದ ಮೊದಲ ಪಾಠ. ಮೊದಲು ಶಾಂತವಾಗಿರಿ, ನಂತರ ನಿರ್ಧಾರ ತೆಗೆದುಕೊಳ್ಳಿ. ಏಕೆಂದರೆ ಶಾಂತ ಮನಸ್ಸು ಸರಿಯಾದ ದಾರಿಯನ್ನು ನೋಡುತ್ತೆ. ಎರಡನೆಯದು, ಕಂಟ್ರೋಲ್ ಯುವರ್ ಎಮೋಷನ್ಸ್ ಬಿಫೋರ್ ದೇ ಕಂಟ್ರೋಲ್ ಯು. ಪ್ರತಿಯೊಂದು ಸಮಸ್ಯೆಗೆ ತಕ್ಷಣ ಪ್ರತಿಕ್ರಿಯೆ ನೀಡಬೇಡಿ. ಮೊದಲು ಯೋಚನೆ ಮಾಡಿ, ನಂತರ ಪ್ರತಿಕ್ರಿಯೆ ನೀಡಿ. ವ್ಯವಹಾರದಲ್ಲಿ ಭಾವೋದ್ವೇಗದಿಂದ ಪ್ರತಿಕ್ರಿಯಿಸುವ ನಾಯಕ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ತಾನೆ. ಮೂರನೆಯದು, ಲಿಸನ್ ಮೋರ್ ದೆನ್ ಯು ಸ್ಪೀಕ್. ಚಂದ್ರ ಮೌನವಾಗಿ ಬೆಳಕನ್ನ ಕೊಡ್ತಾನೆ. ವ್ಯವಹಾರದಲ್ಲೂ ಹಾಗೆ. ಹೆಚ್ಚು ಮಾತನಾಡುವ ನಾಯಕರಿಗಿಂತ ಹೆಚ್ಚು ಕೇಳುವ ನಾಯಕ ಹೆಚ್ಚು ಕಲಿತಾನೆ. 4, ಎವ್ರಿ ಫೇಸ್ ವಿಲ್ ಚೇಂಜ್. ಚಂದ್ರನಿಗೆ ಹುಣ್ಣಿಮೆ ಇದೆ, ಅಮಾವಾಸ್ಯೆಯೂ ಇದೆ, ಆದರೆ ಎರಡೂ ಶಾಶ್ವತ ಅಲ್ಲ. ವ್ಯವಹಾರದಲ್ಲೂ ಹಾಗೆ. ಲಾಭ ನಷ್ಟ ಶಾಶ್ವತ ಅಲ್ಲ. ಆದ್ದರಿಂದ ಯಶಸ್ಸು ಬಂದಾಗ ಹಿಗ್ಬೇಡಿ, ನಷ್ಟ ಬಂದಾಗ ಕುಗ್ಬೇಡಿ. ಪ್ರತಿ ಹಂತವೂ ಬದಲಾಗುತ್ತೆ. 5ನೇದು, ಯುವರ್ ಇನ್ನರ್ ಪೀಸ್ ಈಸ್ ಯುವರ್ ಕಾಂಪಿಟೇಟಿವ್ ಅಡ್ವಾಂಟೇಜ್. ಇವತ್ತು ಬಹಳಷ್ಟು ಜನ ಹಣ ಸಂಪಾದಿಸ್ತಾರೆ, ಆದರೆ ಮನಃಶಾಂತಿಯನ್ನ ಕಳೆದುಕೊಳ್ತಾರೆ. ವ್ಯವಹಾರದಲ್ಲಿ ಶಾಂತವಾಗಿ ಯೋಚಿಸಬಲ್ಲ ನಾಯಕನೇ ದೊಡ್ಡ ಸಂಕಷ್ಟವನ್ನ ಅವಕಾಶವಾಗಿ ಪರಿವರ್ತಿಸಬಲ್ಲ. ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ರತನ್ ಟಾಟಾ ಸಂಕಷ್ಟದ ಸಮಯದಲ್ಲೂ ಅವರು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಲ್ಲ. ಶಾಂತವಾಗಿ ಯೋಚನೆ ಮಾಡಿದ್ರು, ಮೌಲ್ಯಗಳನ್ನು ಕಾಪಾಡಿಕೊಂಡ್ರು. ಅದಕ್ಕಾಗಿಯೇ ಟಾಟಾ ಗ್ರೂಪ್ ಮೇಲಿನ ಜನರ ವಿಶ್ವಾಸ ಇನ್ನಷ್ಟು ಹೆಚ್ಚಾಯಿತು. ಇದೇ ಲಾರ್ಡ್ ಚಂದ್ರ ಮೈಂಡ್ ಸೆಟ್. ನೆನ್ಪಿಟ್ಕೊಳ್ಳಿ, ಕೋಪ ವರ್ಷಗಳ ಪರಿಶ್ರಮವನ್ನ ನಾಶ ಮಾಡಬಹುದು, ಆದರೆ ಶಾಂತತೆ ವರ್ಷಗಳ ಯಶಸ್ಸನ್ನ ಕಾಪಾಡಬಹುದು. ಶಾಂತವಾದ ಮನಸ್ಸು ಸ್ಪಷ್ಟವಾದ ನಿರ್ಧಾರವನ್ನು ನೀಡುತ್ತೆ. ಸ್ಪಷ್ಟವಾದ ನಿರ್ಧಾರ ಒಂದು ಮಹಾನ್ ಸಾಮ್ರಾಜ್ಯವನ್ನ ನಿರ್ಮಿಸುತ್ತೆ. ಇದೇ ಲಾರ್ಡ್ ಚಂದ್ರ ಮೈಂಡ್ ಸೆಟ್. ನೀವೇನು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.